ಗತವೈಭವ ಚಿತ್ರತಂಡ ಇಂದು ತುಮಕೂರಿಗೆ ಭೇಟಿ ನೀಡಿರುವಂಥದ್ದು. ನನ್ನ ಜೊತೆ ಖುದ್ದು ನಟ ದುಷ್ಯಂತ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ತುಮಕೂರಿಗೆ ಭೇಟಿದ್ದಾರೆ, ಅದರಲ್ಲೂ ಕೂಡ ನಿಮ್ಮೂರು, ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ನಾವು ರಾಜ್ಯದಾದ್ಯಂತ ಪ್ರವಾಸಗಳು ಮಾಡಿದ್ದೀವಿ. ಮಂಗಳೂರು, ಕುಂದಾಪುರ, ಶಿವಮೊಗ್ಗ, ಮೈಸೂರು, ಈ ರೀತಿ ಬೇರೆ ಬೇರೆ ಕಡೆ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಸಿನಿಮಾ ಈ ಎಲ್ಲ ಪ್ರದೇಶಗಳಲ್ಲೂ 25 ದಿನ ಪೂರೈಸಿದೆ ಗತವೈಭವ. ಆದರೆ ಎಲ್ಲದಕ್ಕಿಂತ ಖುಷಿ ಏನಂದರೆ ನಮ್ಮೂರಲ್ಲಿ ನಮ್ಮನ್ನು ಜನ ಸ್ವೀಕಾರ ಮಾಡೋದು, ನಾವು ಯಾರ ನಡುವೆ ಬೆಳೆದ್ವಿ, ಇಲ್ಲಿ ಎಲ್ಲಿ ಓದಿದ್ವಿ, ಸೊ ಆ ಜಾಗದಲ್ಲಿ ನಮಗೆ ಮನ್ನಣೆ ಸಿಗೋದು ಎಲ್ಲದಕ್ಕಿಂತ ಹೆಚ್ಚು ಖುಷಿ ತಂದು ಕೊಡುವಂಥದ್ದು. ಸಿನಿಮಾ ಈಗ ತೆಲುಗಲ್ಲಿ ಕೂಡ ಬಿಡುಗಡೆ ಆಗ್ತಿದೆ ಹೈದರಾಬಾದಲ್ಲಿ. ಎಲ್ಲೇ ನಮಗೇನೇ ಪ್ರೀತಿ ಸಿಕ್ಕಿದ್ರು ನಮ್ಮೂರಲ್ಲಿ ಸಿಗೋವಂಥ ಪ್ರೀತಿ ಯಾವತ್ತಿದ್ರೂ ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಗುಬ್ಬಿ ಶ್ರೀನಿವಾಸ್ ಅವರ ಪುತ್ರ, ಅದರಲ್ಲೂ ಕೂಡ ನಿಮ್ಮ ತಂದೆಯವ್ರ ಫಸ್ಟ್ ಇಷ್ಟ ಇರಲಿಲ್ಲ, ಈಗ ಎಷ್ಟು ಖುಷಿ ಪಡ್ತಾರೆ ಸರ್? ಈಗ ಖುಷಿ ಇದೆ ಅವ್ರಿಗೂ ಕೂಡ. ಅಂದರೆ ಸಿನಿಮಾ ನನಗೆ ಗೊತ್ತಿರಲಿಲ್ಲ, ಅವರು ಅವ್ರ ಸ್ನೇಹಿತರ ಜೊತೆ ಸಿನಿಮಾ ನೋಡ್ಕೊಂಬಂದು ನನಗೆ ಕರೆ ಮಾಡಿ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಮುಖ್ಯವಾಗಿ ನನ್ನ ಅಭಿನಯದ ಬಗ್ಗೆ ಅವ್ರಿಗೆ ಖುಷಿ ಇದೆ. ಸೊ ಇವಾಗ ಬಹುಶಃ ನನ್ನ ಬಗ್ಗೆ ಇರುವಂಥ ನಾನು ಏನಕ್ಕೆ ಸಿನಿಮಾ ಮಾಡ್ತಿದ್ದೆ, ಏನಕ್ಕೆ ಇಷ್ಟು ವರ್ಷದ ಪ್ರಯಾಣ ಆಯಿತು ಅನ್ನೋದೆಲ್ಲ ಒಂದು ಉತ್ತರ ಸಿಕ್ಕಿದೆ. ಸಿನಿಮಾ ಮಾತಾಡುತ್ತೆ, ಈಗ ನಾವು ಮಾತಾಡೋದು ಕಮ್ಮಿ ಮಾಡೋಣ. ತಾಯಿ ಬಗ್ಗೆ ಹೇಳೋದಾದ್ರೆ ನಮ್ಮ ತಾಯಿಯವರೇ ನನಗೆ ಬೆನ್ನೆಲುಬು ಎಲ್ಲ ವಿಚಾರದಲ್ಲೂ ಕೂಡ, ನನಗಾಗಿರಲಿ, ನಮ್ಮ ಕುಟುಂಬಕ್ಕಾಗಿರಲಿ, ನಮ್ಮ ತಂದೆಯವ್ರಿಗಾಗಿರಲಿ, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ವ್ಯವಹಾರದಲ್ಲಿ ಮತ್ತು ಸಿನಿಮಾ ರಂಗದಲ್ಲೂ ಕೂಡ ನಮ್ಮ ತಾಯಿಯವರೇ ನನಗೆ ಬೆನ್ನೆಲುಬು. ನಾನೊಂದು ಕನಸು ಕಾಣೋದಕ್ಕೆ ಅವರು ನನಗೆ ಕೊಟ್ಟಂಥ ಅವಕಾಶನೇ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿ. ನಮ್ಮೂರವ್ರೆ ಆಶಿಕಾ ರಂಗನಾಥ್ ಅವ್ರ ಜೊತೆ ಅಭಿನಯ ಮಾಡಿದ್ದು ಎಷ್ಟು ಖುಷಿ ಇದೆ ಅಂತ. ಆಶಿಕಾ ಅವರು ಮುಂಚೆನೂ ಕೂಡ ಅವ್ರ ತಂದೆಯವರು, ನಮ್ಮ ತಂದೆಯವರು ಸ್ನೇಹಿತರು. ಆದರೆ ನನಗೆ ಆಶಿಕಾ ಅವ್ರ ಪರಿಚಯ ಇರಲಿಲ್ಲ. ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಒಂಥರ ತುಂಬ ಪ್ರೊಫೆಷ್ನಲ್ ಆಗಿ ನಾವು ಕೆಲಸ ಶುರು ಮಾಡಿದ್ದೀವಿ. ಬಟ್ ಈಗ ನಮ್ಮ ಮನೆ ಹುಡುಗಿ ಥರ ಆಗಿದ್ದಾರೆ. ಸೊ ತುಂಬ ಖುಷಿ ಇದೆ. ಈ ಸಿನಿಮಾಗೋಸ್ಕರ ಅವರು ಅತಿ ಹೆಚ್ಚು ಶೂಟಿಂಗ್ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ದಿನ ಪ್ರಚಾರ ಕಾರ್ಯಗಳು ಕೂಡ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಔಟ್ ಆಫ್ ದಿ ವೇ ಹೋಗಿ ಗತವೈಭವವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಯಾವತ್ತಿದ್ರೂ ಥ್ಯಾಂಕ್ಫುಲ್ ಟು ಹರ್. ನೆಕ್ಸ್ಟ್ ಸಿನಿಮಾಗಳು ಯಾವ್ಯಾವ ಪ್ಲ್ಯಾನ್ಸ್ ಇದೆ, ನೆಕ್ಸ್ಟ್ ಏನೇನು ಮಾಡಬೇಕು ಇದೆ? ಇನ್ನೂ 2-3 ಸಿನಿಮಾ ಲೈನಪ್ಗಳಿದ್ದಾವೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ತಿಂಗಳು ಬಿಟ್ಟು ಎಲ್ಲ ತೆಲುಗು ಬಿಡುಗಡೆ ಎಲ್ಲ ಆದಮೇಲೆ ಘೋಷಣೆ ಮಾಡ್ತೀವಿ. ಕೊನೆಯದಾಗಿ ತುಮಕೂರಿನ ಅಭಿಮಾನಿಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ತುಂಬ ಖುಷಿ ಇದೆ. ಅಂದರೆ ಒಬ್ಬ ಸ್ಟಾರ್ ನಟನಿಗೆ ಯಾವ ರೀತಿ ಇಲ್ಲಿ ಓಪನಿಂಗ್ ಸಿಗುತ್ತೋ ಆ ರೀತಿಯ ಓಪನಿಂಗ್ ತುಮಕೂರಿನಲ್ಲಿ ನನಗೆ ಈ ನನ್ನ ಊರಿನ ಜನ ಕೊಟ್ಟರು. ಮತ್ತು 25 ದಿನಗಳ ಇವತ್ತು 25ನೇ ದಿನ ಆಗಿದ್ರು ಕೂಡ ಇವತ್ತು ಕೂಡ ಹೌಸ್ಫುಲ್, ಇವತ್ತು ಎಸ್ ಮಾಲಲ್ಲಿ ಹೌಸ್ಫುಲ್ ಆಗಿದೆ. ಸೊ ಈ ಪ್ರೀತಿ ಒಬ್ಬ ದೊಡ್ಡ ಸ್ಟಾರ್ ನಟನಿಗೆ ಸಿಗುವಂಥ ಒಂದು ಪ್ರೀತಿ, ಅಭಿಮಾನ ಮತ್ತು ಪ್ರೋತ್ಸಾಹ ಇವತ್ತು ನನಗೆ ಒಬ್ಬ ಹೊಸಬನಿಗೆ ಮೊದಲನೇ ಸಿನಿಮಾಗೆ ನಮ್ಮೂರಲ್ಲಿ ನನಗೆ ಸಿಕ್ಕಿರುವಂಥದ್ದು ಭಾಳ ವಿಶೇಷ. ನಾನು ಯಾವತ್ತಿದ್ರೂ ನಮ್ಮ ತುಮಕೂರಿನ ಜನಕ್ಕೆ ನಾನು ಈ ವಿಚಾರವಾಗಿ ನನಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅಭಿಮಾನಿಗಳು ಹೇಳ್ತಾ ಇರೋದಷ್ಟೇ, ಇದೇ ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ಬಾರಿ ಹಲವಾರು ಚಿತ್ರ ಮಾಡಿ ಈ ರೀತಿ ಮಾಡಿದ್ದಾರೆ ಅನ್ನಿಸ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಆದರೆ ನಾನು ಮುಂಚೆ ಬೀದಿ ನಾಟಕ ಮಾಡಿದ್ದೀನಿ, ಡ್ರಾಮಾ, ಶಾರ್ಟ್ ಸಿನಿಮಾ ಮತ್ತು ಮ್ಯೂಸಿಕ್ ವೀಡಿಯೋಸು, ಈ ಥರದ್ದೆಲ್ಲ ನಾನು ಅಭಿನಯ ಶಾಲೆಗಳು, ಆ್ಯಕ್ಟಿಂಗ್ ವರ್ಕ್ಶಾಪ್ಸ್, ಇದೆಲ್ಲ 8 ವರ್ಷದ ತಯಾರಿ ಇತ್ತು. ನಾನು ಹೇಳ್ತಾ ಇದ್ದೆ 8 ವರ್ಷದ ತಯಾರಿ ಅಂತ, ಅದು ಸುಮ್ಮನೆ ಎಲ್ಲ ಇವತ್ತು ತೆರೆ ಮೇಲೆ ಕಾಣ್ತಾ ಇದೆ ಅಂತ ಹೇಳೋದು ಅಷ್ಟೇ. ಇಷ್ಟು ದುಷ್ಯಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.